ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮು ಫ್ಲೇವರ್ಸ್. ಇವತ್ತು ಬೆಂಡೆಕಾಯಿ ಯೂಸ್ ಮಾಡಿಕೊಂಡು ಕುರ್ಕುರಿ ಥರ ತುಂಬ ಚೆನ್ನಾಗಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ ಒಮ್ಮೆ. ತುಂಬ ಮಕ್ಕಳಿಗೆಲ್ಲ ಬೆಂಡೆಕಾಯಿ ತಿಂದರೆ ಮಕ್ಕಳಿಗೆ ಮೆಮೊರಿ ಎಲ್ಲ ಜಾಸ್ತಿ ಇನ್ಕ್ರೀಸ್ ಆಗುತ್ತಲ್ಲ, ಹಾಗಾಗಿ ಬೆಂಡೆಕಾಯಿ ತುಂಬ ಕೊಡಬೇಕು ಮಕ್ಕಳಿಗೆ. ಮಕ್ಕಳಿಗೆ ಬುದ್ಧಿ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ. ಹಾಗಾಗಿ ಮಕ್ಕಳು ಮಾಮೂಲಿ ಸಾಂಬಾರಲ್ಲಿ ಆದರೆ ಬೆಂಡೆಕಾಯಿ ತಿನ್ನಲ್ವಲ್ಲ, ಹಾಗಾಗಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ರೆಸಿಪಿ. ಮಿಸ್ ಮಾಡ್ದಂಗೆ ಫುಲ್ ರೆಸಿಪಿ ನೋಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್. ತುದಿಯಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟು 2 ಸೈಡ್ಸು ಕಟ್ ಮಾಡಿಬಿಟ್ಟು ಈ ಥರ ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕು ಬೆಂಡೆಕಾಯಿನ. ನೋಡಿ, ಸೆಂಟ್ರಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಬೆಂಡೆಕಾಯಲ್ಲಿ ಒಂದೊಂದು ಟೈಮು ಹುಳ ಇರುತ್ತೆ. ಹುಳ ಏನಾದ್ರು ಇದ್ದರೆ ನಿಮಗೆ ಗೊತ್ತಾಗತ್ತೆ ಅಲ್ಲ ಫ್ರೆಂಡ್ಸ್. ಹುಳ ಇದ್ದರೆ ಸೈಡ್ಗೆ ಹಾಕ್ಬಿಟ್ಟು ಹುಳ ಇಲ್ಲದೆ ಇರೋದನ್ನ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಸ್ವಲ್ಪ ಒಂಥರ ಚೇಂಜ್ ಆಗಿದೆ, ಅದನ್ನ ಆ ಕಡೆ ಎಸೆಯೋಣ. ಸ್ವಲ್ಪ ಚೆನ್ನಾಗಿರೋದನ್ನ ನೋಡಿಕೊಂಡು ಎಲ್ಲನೂ ನಾವು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಶೇಪಲ್ಲಿ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಮೊಸರನ್ನಾಗೆ ಮತ್ತು ಮಾಮೂಲಿ ಅನ್ನ ರಸಮ್ ಎಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ನಾವು ತಿನ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವಾದರೆ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹೇಗೆ ಮಾಡೋದು ಅಂತ ನಾನು ಪೂರ್ತಿ ವಿಡಿಯೋ ಹಾಕಿದ್ದೀನಿ, ನೀವು ಮಿಸ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಖಂಡಿತ ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬೆಂಡೆಕಾಯಿ ಯಾರಿಗೆಲ್ಲ ಇಷ್ಟ ಆಗಲ್ವೋ ಅವರು ಖಂಡಿತ ತಿಂದೇ ತಿಂತಾರೆ. ನಾನಂತೂ ಗ್ಯಾರಂಟಿ ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆ ಹಾಕಿಬಿಟ್ಟು ತವ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗೋಕ್ಕೆ ಎಣ್ಣೆ ಹಾಕೋಣ. ಸ್ವಲ್ಪ ಈಗ ನೋಡಿ, ಎಣ್ಣೆ ಸ್ವಲ್ಪ ಹಾಕೋಣ ಫ್ರೆಂಡ್ಸ್. ಇದು ಕಾಯ್ತಾ ಇರಲಿ. ನಾವು ಇದಕ್ಕೆ ಮತ್ತೆ ಏನೇನು ಹಾಕಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋಕ್ಕೆ ಬಿಟ್ಟೋಣ. ಸ್ವಲ್ಪ ಹೊತ್ತು ಬಿಸಿ ಆಗೋಷ್ಟೊತ್ತಿಗೆ ನಾವು ರೆಡಿ ಮಾಡೋಣ. ಬರೀ ಒಂದು 10 ನಿಮಿಷದಲ್ಲಿ ಆಗುತ್ತೆ ಫ್ರೆಂಡ್ಸ್. 10 ನಿಮಿಷದಲ್ಲಿ ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ನಾನು ಇದನ್ನ ಹಾಕ್ಕೊತಾ ಇದ್ದೀನಿ, ಕಡಲೆ ಹಿಟ್ಟನ್ನ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್, ಅರ್ಧ ಎಲ್ಲ 3/4 ಟೇಬಲ್ ಸ್ಪೂನಷ್ಟು, 2 ಹಾಕ್ಕೊಂಡಿದ್ದು ನೋಡಿ. ಸಾಲ್ಟು ಎಷ್ಟು ಬೇಕೋ, ನಾವು ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಇಲ್ಲ, ಇನ್ನೂ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಮತ್ತು ಇದಕ್ಕೆ ಸ್ವಲ್ಪ ಒಂಚೂರು ಅರಿಶಿನ, ಕಲರ್ ಚೆನ್ನಾಗಿ ಬರುತ್ತೆ. ಒಂಥರ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಮಕ್ಕಳಿಗೆ ಕುರ್ಕುರಿ ಥರ ತುಂಬ ಚೆನ್ನಾಗಿರುತ್ತೆ, ತಿನ್ನಿ ಅಂತ ನಾವು ಹೇಳಿದ್ರೆ ಅವರು ತಿಂತಾರೆ. ಸ್ವಲ್ಪ ಜೀರಿಗೆ ಸ್ಮಾಶ್ ಥರ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಡ್ರೈ ಮಿಕ್ಸೇ ಒಂದು ಸರಿ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಈ ಥರ ಡ್ರೈಯಲ್ಲೇ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ವಲ್ಪ ಮತ್ತು ನೀರು ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಹೋಗೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರೆಲ್ಲ ಹಾಕಬೇಡಿ, ಸ್ವಲ್ಪ ಕಮ್ಮಿನೇ ನೀರು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಹಾಗೆ ಇರಲಿ. ತುಂಬ ನೀರಾದರೆ ಅಷ್ಟೊಂದು ಚೆನ್ನಾಗಿಲ್ಲ, ಕ್ರಿಸ್ಪಿಯಾಗಿರಲ್ಲ. ಈ ಥರ ಆದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೋಡಾ ಏನು ಬಳಸಬೇಡಿ, ಹಾಗೆ ಕೊಡಿ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಈ ಟೈಪ್ ಬರಬೇಕು ಫ್ರೆಂಡ್ಸ್. ಕಲಿಸ್ಕೊಂಡಾಗ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಕಡೆ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ವಲ್ಲ, ಅದು ಎಣ್ಣೆ ಕಾದಿದ್ದಾಗಿದೆ ಆಲ್ರೆಡಿ. ಈಗ ನಾವು ಒಂದೊಂದಾಗೆ ಬಿಟ್ಕೊಳ್ಳೋಣ. ಹೇಗೆ ಎಣ್ಣೆಗೆ ಬಿಡೋದು ಅಂತ ತೋರಿಸಿ ನೋಡಿ. ಒಂದೊಂದಾಗಿ ಈ ಥರ ನೀಟಾಗಿ ಬಿಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ನಮಗೂ ಇಷ್ಟ ಆಗುತ್ತೆ. ಎಷ್ಟು ಮಾಡಿದ್ರೂ ಖಾಲಿ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಬೇಕು ಫ್ರೆಂಡ್ಸ್. ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಟೇಸ್ಟು ಅಂತ. ಈವ್ನಿಂಗ್ ನಾವು ಏನಾದ್ರು ಮಕ್ಕಳು ಎಲ್ಲ ಕೂತ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂದರೆ ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಕಾಫಿ ಆರ್ ಟೀ ನಾವು ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಂಡು ಕುಡ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಮತ್ತು ಶಾರ್ಟ್ ಬ್ರೇಕು ಹಾಕ್ಬೋದು ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ನೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಬಾಕ್ಸು. ಈ ಥರ ಒಂದೊಂದಾಗಿ ಈ ಥರ ಬಿಟ್ಕೊಳ್ಳಿ. ಒಂದು ಕಡೆ ಬೆಂದಿದ್ದಾದಮೇಲೆ ಮತ್ತೆ ತಿರ್ಸ್ಕೊಂಡು ಆ ಥರ ಬೇಯಿಸ್ಕೊಳ್ಳಿ ನೀಟಾಗಿ. ಅಷ್ಟು ಮೀಡಿಯಮ್ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ಮಾಗಿ ಇಟ್ಕೊಳ್ಳಿ. ತುಂಬ ಲೋನು ಹಿಡಬೇಡಿ.
ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಆದ್ರೂ ಓಕೆ ಫ್ರೆಂಡ್ಸ್. ಈ ಥರ ಒಂದು ಕಡೆ ಕಾದಿದ್ದಾದಮೇಲೆ ಮತ್ತೆ ಇನ್ನೂ ಒಂದು ಕಡೆ ತಿರ್ಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ಥರ ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಮಕ್ಕಳು ನಮ್ಮ ಮನೆಯಲ್ಲಿ ಯಾರೂ ತಿನ್ನೋದೇ ಇಲ್ಲ ಬೆಂಡೆಕಾಯಿ ಅಂತಾರಲ್ಲ, ಅಂಥ ಮಕ್ಕಳಿಗಂತೂ ಈ ರೆಸಿಪಿ ಯೂಸ್ ಆಗುತ್ತೆ. ಅಂಥ ಪೇರೆಂಟ್ಸ್ಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ಮಿಸ್ ಮಾಡ್ದಂಗೆ ಇದನ್ನು ಮಾಡಿಕೊಡಿ ಫ್ರೆಂಡ್ಸ್. ನೋಡಿ ಇಷ್ಟು ಬೆಂದಿದೆ, ಆಲ್ಮೋಸ್ಟು ತುಂಬ ಕ್ರಿಸ್ಪಿಯಾಗೂ ಬಂದಿದೆ. ಇದನ್ನು ಬೆಂದಿರೋದು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಸ್ವಲ್ಪ ಹೋಲ್ಸ್ ಇರುತ್ತಲ್ಲ ಆ ಥರ ಪಾತ್ರೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಕೂಡ ಜಾಸ್ತಿ ತೊಗೊಳ್ಳಲ್ಲ ಫ್ರೆಂಡ್ಸ್. ಎಷ್ಟು ಎಣ್ಣೆ ಹಾಕಿದರೆ ಅಷ್ಟೇ ಇದೆ ನೋಡಿ. ಎಣ್ಣೆ ಜಾಸ್ತಿ ಏನು ಕುಡಿಯಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇನ್ನೊಂದು ರೌಂಡು ಬಿಟ್ಕೊಳ್ಳೋಣ. ಅದು ಎತ್ಕೊಂಡಿದ್ದು ಆದಮೇಲೆ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಬಿಟ್ಕೊಳ್ಳಿ. ನಿಮಗೇನಾದರೂ ಈ ರೆಸಿಪಿ ಏನಾದರೂ ನೀವು ಮಾಡ್ಕೊಂಡಿದ್ದು ತಿಂದಿದ್ದು ಎಲ್ಲ ಆದಮೇಲೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೆ ರೆಸಿಪಿ, ಹೆಲ್ತಿ ರೆಸಿಪೀಸು ನಾವು ನಿಮಗೆ ತೋರಿಸ್ತೀವಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿದ್ರೆ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ. ಕುರ್ಕುರಿ ಥರನೇ ಇದೆ. ಒಂದು ಸ್ವಲ್ಪ ಬೋಂಡ ಥರ ಒಂದು ಸ್ವಲ್ಪ ಕತ್ತಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಂತೂ ಒಂದು ಪೀಸ್ ತಿಂದು ನೋಡಿದೆ, ತುಂಬ ಇಷ್ಟ ಆಯಿತು ನನಗಂತೂ. ನೀವಂತೂ ತಿನ್ನಿ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇದ್ರ ಜೊತೆಗೆ ಕಾಫಿ ಟೀ, ನೀವು ಕಾಫಿ ಫ್ರೀಯರ್ ಆದರೆ ಕಾಫಿ, ಟೀ ಫ್ರೀಯರ್ ಆದರೆ ಟೀ ಮಾಡಿಕೊಂಡು ಒಂದು ಕಪ್ಪು ಈ ಥರ ಒಂದು ಕಪ್ಪಲ್ಲಿ ಕಾಫಿ ಹಾಕ್ಕೊಂಡು ಒಂದೊಂದಾಗಿ ಇದನ್ನು ಒಂದು ಪೀಸ್ ತೊಗೊಂಡು ನೀಟಾಗಿ ಒಂದು ಸಿಪ್ ಕಾಫಿ ಕುಡ್ಕೊಂಡು ಇದು ತಿಂತಾಯಿದ್ರೆ ಟೇಸ್ಟೇ ಬೇರೆ ಫ್ರೆಂಡ್ಸ್. ನೀವಂತೂ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.